ಹೌದು, ಆರ್ಟಿಒ ಇನ್ಸ್ಪೆಕ್ಟರ್ಗಳೆಂದರೇನೆ ಹಾಗೆ. ಅಲ್ಲಿ ಕಾನೂನು ಪಾಲನೆ ಎಂಬ ಮಾತು ಕೇವಲ ಕಾಗದಕ್ಕೆ ಮಾತ್ರ ಸೀಮಿತ. ಕಾನೂನು ಉಲ್ಲಂಘನೆ ಎಂಬುದು ಅವರ ಗಮನಕ್ಕೆ ಬಂದಿಲ್ಲ. ಇದು ಅವರ ಕರ್ತವ್ಯದ ಒಂದು ಸಾಲಿನ ಸಾರಾಂಶ. ಯಾಕೆ ಅಂತೀರಾ? ಇಲ್ಲಿ ಕಾಣ್ತಾ ಇದೆಯಲ್ಲ ಆರ್ಟಿಒ ಇನ್ಸ್ಪೆಕ್ಟರ್ ವಾಹನ. ಈ ವಾಹನವನ್ನೊಮ್ಮೆ ನೋಡಿ. ಇವರದೇ ಸಿಬ್ಬಂದಿ ಎಂದು ಹೇಳಿಕೊಂಡು ಹೆದ್ದಾರಿಯ ನಡುವೆ ನಿಂತಿದ್ದಾರಲ್ಲ, ಅವರನ್ನೂ ನೋಡಿ. ಹೀಗೆ ನಡು ರಸ್ತೆಯಲ್ಲಿ ನಿಂತು ವಾಹನಗಳನ್ನು ನಿಲ್ಲಿಸುತ್ತಿರುವವರು ಆರ್ಟಿಒ ಕಚೇರಿಯ ಸಿಬ್ಬಂದಿ ಎಂದು ಭಾವಿಸಬೇಡಿ. ಇವರು ಹೋಮ್ ಗಾರ್ಡ್ಗಳು. ಹೀಗೆ ವಾಹನಗಳನ್ನು ನಿಲ್ಲಿಸಿ ಅದರ ಚಾಲಕರನ್ನು ಕಳುಹಿಸೋದು ಇದೇ ಆರ್ಟಿಒ ವಾಹನದ ಬಳಿ. ನೋಡಿದ್ರಲ್ಲ, ನಡು ರಸ್ತೆಯಲ್ಲಿ ವಾಹನ ನಿಲ್ಲಿಸಿ ಚಾಲಕ ಆರ್ಟಿಒ ಇನ್ಸ್ಪೆಕ್ಟರ್ ವಾಹನದ ಬಳಿ ಬಂದು ಹೋದ್ರೆ ಮುಗಿಯಿತು. ಆ ವಾಹನಕ್ಕೆ ಅಗತ್ಯ ದಾಖಲೆ ಇದೆಯಾ ಇಲ್ಲವಾ, ಏನು ಸಾಗಿಸುತ್ತಿದ್ದಾರೆ, ಈ ಯಾವ ಮಾಹಿತಿಯೂ ಆರ್ಟಿಒ ಇನ್ಸ್ಪೆಕ್ಟರ್ಗಳಿಗೆ ಅಗತ್ಯವಿಲ್ಲ. ಅವರು ಹಾಗೆ ಬಂದು ಹೀಗೆ ಹೋದರೆ ಸಾಕು. ಹಾಗಾದ್ರೆ ಬರೋರು ಸುಮ್ಮನೆ ಬಂದು ಹೋಗ್ತಾರಾ? ಅದನ್ನು ನೀವೇ ನೋಡಿ. ಇಷ್ಟಕ್ಕೂ ಈ ಆರ್ಟಿಒ ಇನ್ಸ್ಪೆಕ್ಟರ್ ದಾಖಲೆ ಪರಿಶೀಲನೆ ಮಾಡ್ತಾರಾ? ವಾಹನದಲ್ಲಿ ಸಾಗಿಸೋ ಸರಕು ಏನು ಅಂತಾದ್ರೂ ಪರಿಶೀಲನೆ ಮಾಡ್ತಾರಾ? ಹ್ಞೂ ಯಾವುದೂ ಇಲ್ಲ. ಬರೀ ಆರ್ಟಿಒ ವಾಹನದ ಬಳಿ ಚಾಲಕ ಬಂದು ಹೋದರೆ ಸಮಸ್ಯೆಗೆ ಪರಿಹಾರ ಸಿಕ್ಕಂತೆ. ಆ ವಾಹನ ಮತ್ತೆ ಯಾವುದೇ ಅಡೆತಡೆ ಇಲ್ಲದೆ ಮುಂದೆ ಸಾಗಬಹುದು. ಇನ್ನು ಈ ಆರ್ಟಿಒ ಇನ್ಸ್ಪೆಕ್ಟರ್ಗಳ ನಿರ್ಲಕ್ಷ್ಯಕ್ಕೆ ಇದೇ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಈ ಹಿಂದೆ ಹಲವಾರು ಜೀವಗಳು ಬಲಿಯಾಗಿವೆ. 7 ಮಂದಿಯನ್ನು ಸಾಗಿಸಬೇಕಿದ್ದ ವಾಹನದಲ್ಲಿ 13 ಮಂದಿಯನ್ನು ಹಾಕಿಕೊಂಡು ಹೋಗುತ್ತಿದ್ದ ವಾಹನವೊಂದು ಇದೇ ಆರ್ಟಿಒ ಕಚೇರಿ ಮುಂಭಾಗದಲ್ಲಿಯೇ ಅಪಘಾತಕ್ಕೆ ಈಡಾಗಿತ್ತು. ಆಗ ವಾಹನದಲ್ಲಿದ್ದ ಎಲ್ಲ 13 ಮಂದಿಯೂ ಮೃತಪಟ್ಟಿದ್ದರು. ನಿಗದಿಗಿಂತ ಹೆಚ್ಚು ಪ್ರಯಾಣಿಕರನ್ನು ಸಾಗಿಸುವ ವಾಹನಗಳ ವಿರುದ್ಧ ಆಗಲಾದರೂ ಕ್ರಮ ವಹಿಸುತ್ತಾರೆ ಎಂದು ನಿರೀಕ್ಷೆ ಮಾಡಲಾಗಿತ್ತು. ಆದರೆ ಈ ಆರ್ಟಿಒ ಇನ್ಸ್ಪೆಕ್ಟರ್ಗಳು ಮಾತ್ರ ಅತ್ತ ಗಮನವೇ ಹರಿಸಲಿಲ್ಲ. ಇನ್ನು ಆಟೋಗಳಲ್ಲಿ ಕುರಿಗಳನ್ನು ತುಂಬಿದಂತೆ ತುಂಬಿಕೊಂಡು ಇದೇ ಆರ್ಟಿಒ ಇನ್ಸ್ಪೆಕ್ಟರ್ ಮತ್ತು ಹೋಮ್ ಗಾರ್ಡ್ಗಳ ಎದುರಿನಲ್ಲಿಯೇ ಹೆದ್ದಾರಿಯಲ್ಲಿ ಸಾಗುತ್ತಿದ್ದರೂ ಅವುಗಳ ತಂಟೆಗೆ ಹೋಗದ ಈ ಆರ್ಟಿಒ ಇನ್ಸ್ಪೆಕ್ಟರ್ಗಳು ಕೇವಲ ಬಳಪಾಯಿ ವಾಹನಗಳನ್ನು ಮಾತ್ರ ನಿಲ್ಲಿಸಿ ಆರ್ಟಿಒ ವಾಹನದತ್ತ ಕಳುಹಿಸುತ್ತಿದ್ದಾರೆ. ಇನ್ನು ಆರ್ಟಿಒ ಇನ್ಸ್ಪೆಕ್ಟರ್ಗಳ ನಿರ್ಲಕ್ಷ್ಯಕ್ಕೆ ಬೇಸತ್ತ ಇಲ್ಲಿನ ಆರ್ಟಿಒ ಅಧಿಕಾರಿ ವಿವೇಕಾನಂದ ಅವರು ಇತ್ತೀಚೆಗೆ ಖಾಸಗಿ ಶಾಲೆಯ ಬಸ್ಗಳ ಮೇಲೆ ದಾಳಿ ನಡೆಸಿ 2 ಬಸ್ಗಳನ್ನು ಹಿಡಿದು ತಂದಿದ್ದಾರೆ. ಅವುಗಳಿಗೆ ಬರೋಬ್ಬರಿ 7 ಲಕ್ಷಕ್ಕೂ ಹೆಚ್ಚು ದಂಡ ವಿಧಿಸಿದ್ದಾರೆ. ಆದರೆ ಇದೇ ಮಾದರಿಯಲ್ಲಿ ಯಾವುದೇ ನಿಯಮ ಪಾಲಿಸದ 100 ಖಾಸಗಿ ಶಾಲಾ ಬಸ್ಗಳು ಇದೇ ಆರ್ಟಿಒ ಇನ್ಸ್ಪೆಕ್ಟರ್ಗಳ ಮುಂದೆ ಸಾಗುತ್ತಿದ್ದರೂ ಕನಿಷ್ಠ ಅವುಗಳ ದಾಖಲೆ ಪರಿಶೀಲನೆ ನಡೆಸಲು ಇನ್ಸ್ಪೆಕ್ಟರ್ಗಳು ಮುಂದಾಗುತ್ತಿಲ್ಲ.
ಇವೆಲ್ಲ ಪಕ್ಕಕ್ಕಿಟ್ಟು ಗಣಿ ಟಿಪ್ಪರ್ಗಳ ವಿಚಾರಕ್ಕೆ ಬರುವುದಾದರೆ ಆ ಟಿಪ್ಪರ್ಗಳು ಪಾಪ ನಮ್ಮ RTO ಇನ್ಸ್ಪೆಕ್ಟರ್ಗಳ ಕಣ್ಣಿಗೆ ಕಾಣುತ್ತಲೇ ಇಲ್ಲ. ನಡು ರಸ್ತೆಯಲ್ಲಿ ನಿಂತಿರುವ ಹೋಮ್ ಗಾರ್ಡ್ಗಳ ಎದುರಿನಲ್ಲಿಯೇ ಅಧಿಕ ಭಾರ ಹೊತ್ತು ಅತಿ ವೇಗದಲ್ಲಿ ಟಿಪ್ಪರ್ಗಳು ಸಾಗುತ್ತಿದ್ದರೂ ಅವುಗಳಿಗೆ ಕೈ ಅಡ್ಡ ಇಡುವ ಧೈರ್ಯವನ್ನೂ ಮಾಡುತ್ತಿಲ್ಲ. ನಡು ರಸ್ತೆಯಲ್ಲಿ ನಿಂತಿರುವ ಹೋಮ್ ಗಾರ್ಡ್ಗಳಾಗಲಿ, ಪಕ್ಕದಲ್ಲಿ ವಾಹನ ನಿಲ್ಲಿಸಿಕೊಂಡು ನಿಂತಿರುವ RTO ಇನ್ಸ್ಪೆಕ್ಟರ್ ಆಗಲಿ ಒಂದೇ ಒಂದು ಟಿಪ್ಪರ್ ನಿಲ್ಲಿಸುವ ಸಾಹಸಕ್ಕೆ ಮುಂದಾಗಲಿಲ್ಲ. ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ CTV ನ್ಯೂಸ್ ರಹಸ್ಯ ಕಾರ್ಯಾಚರಣೆ ನಡೆಸಿ ಈ RTO ಇನ್ಸ್ಪೆಕ್ಟರ್ಗಳು ಮತ್ತು ಹೋಮ್ ಗಾರ್ಡ್ಗಳ ಕರ್ತವ್ಯ ನಿರ್ವಹಣೆಯನ್ನು ಕ್ಯಾಮೆರಾದಲ್ಲಿ ಸೆರೆ ಹಿಡಿಯಲಾಗಿದೆ. ಈ ಅರ್ಧ ಗಂಟೆಯಲ್ಲಿ 100 ಕಿಲೋಮೀಟರ್ಗೂ ಹೆಚ್ಚು ವೇಗದಲ್ಲಿ 50 ಟನ್ಗೂ ಹೆಚ್ಚು ತೂಕ ಹೊತ್ತು ಟಿಪ್ಪರ್ಗಳು ಸಾಗುತ್ತಿದ್ದರೂ ಅವುಗಳನ್ನು ನಿಲ್ಲಿಸುವ, ದಾಖಲೆ ಪರಿಶೀಲಿಸುವ ಕೆಲಸಕ್ಕೆ ಮಾತ್ರ ಈ RTO ಅಧಿಕಾರಿಗಳು ಮುಂದಾಗಲಿಲ್ಲ. ಇನ್ನು ಕಲ್ಲಿನ ವಸ್ತುಗಳನ್ನು ಸಾಗಿಸುವ ಟಿಪ್ಪರ್ಗಳು ಕಡ್ಡಾಯವಾಗಿ ಮೇಲೆ ಮುಚ್ಚಿಕೊಂಡೇ ಸಾಗಬೇಕು ಎಂಬ ನಿಯಮ ಜಾರಿ ಮಾಡಲಾಗಿದೆ. ಆದರೆ ಯಾವುದೇ ಬಟ್ಟೆ ಮುಚ್ಚದೆ ಟಿಪ್ಪರ್ಗಳು ರಾಜಾರೋಷವಾಗಿ ಹೆದ್ದಾರಿಯಲ್ಲಿ, ಅದು RTO ಇನ್ಸ್ಪೆಕ್ಟರ್ಗಳ ಎದುರಿನಲ್ಲಿಯೇ ಸಾಗುತ್ತಿದ್ದರೂ ಅವುಗಳತ್ತ ಕಣ್ಣೆತ್ತಿ ನೋಡಲು ಈ RTO ಅಧಿಕಾರಿಗಳಿಗೆ ಧೈರ್ಯ ಇಲ್ಲ. ಟಿಪ್ಪರ್ಗಳಿಂದ ಕಲ್ಲಿನ ಧೂಳು ಹಾರಿ ಹೆದ್ದಾರಿಯಲ್ಲಿ ಸಾಗೋ ಬೈಕ್ ಸವಾರರ ಕಣ್ಣಿಗೆ ಬೀಳುತ್ತಿದ್ದರೂ RTO ಇನ್ಸ್ಪೆಕ್ಟರ್ಗಳು ಮಾತ್ರ ತಮಗೂ ಅದಕ್ಕೂ ಯಾವುದೇ ಸಂಬಂಧ ಇಲ್ಲ ಎನ್ನುವಂತೆ ಬಡಪಾಯಿ ವಾಹನಗಳನ್ನು ತಡೆಯುವಲ್ಲಿಯೇ ನಿರತರಾಗಿದ್ದು ವಿಶೇಷ. ಈ ಟಿಪ್ಪರ್ಗಳ ಅತಿ ವೇಗಕ್ಕೆ ಅನೇಕ ಅಪಘಾತಗಳು ನಡೆದಿವೆ. ಅನೇಕ ಮಂದಿ ಜೀವ ಕಳೆದುಕೊಂಡಿದ್ದು, ಇನ್ನೂ ಕೆಲವರು ಅಂಗವಿಕಲರಾದ ಉದಾಹರಣೆಗಳೂ ಇವೆ. ಕಚೇರಿಯಲ್ಲಿ ಕುಳಿತಿರುವಾಗ ಹೇಗೋ ಈ RTO ಇನ್ಸ್ಪೆಕ್ಟರ್ಗಳು ಕರ್ತವ್ಯ ನಿರ್ವಹಿಸುತ್ತಿಲ್ಲ. ಆದರೆ ಕನಿಷ್ಠ ಕರ್ತವ್ಯ ನಿರತರಾಗಿ ರಸ್ತೆಗಳಿಗಾದರೂ ತಮ್ಮ ಕರ್ತವ್ಯವನ್ನು ಸಮರ್ಪಕವಾಗಿ ಮಾಡಲಿದ್ದಾರಾ ಎಂಬುದನ್ನು ಪರಿಶೀಲಿಸುವ ಉದ್ದೇಶದಿಂದಲೇ CTV ನ್ಯೂಸ್ ರಹಸ್ಯ ಕಾರ್ಯಾಚರಣೆ ನಡೆಸಿದ್ದು, ಈ ವೇಳೆಯೂ ಹೆಚ್ಚು ಜನರನ್ನು ತುಂಬಿಕೊಂಡ ಆಟೋ, ಅಧಿಕ ಭಾರ ಹೊತ್ತ ಅತಿ ವೇಗವಾಗಿ ಹೋಗುವ ಟಿಪ್ಪರ್, ದಾಖಲೆಗಳೇ ಇಲ್ಲದೆ ಸಾಗೋ ಖಾಸಗಿ ಶಾಲಾ ವಾಹನ, ಈ ಯಾವುದರ ತಂಟೆಗೂ RTO ಇನ್ಸ್ಪೆಕ್ಟರ್ಗಳು ಹೋಗಲೇ ಇಲ್ಲ. ಮತ್ತು ಒಂದು ವೇಷವೆಂದರೆ ಸರ್ಕಾರದ ವಾಹನದಲ್ಲಿ ಖಾಸಗಿ ವ್ಯಕ್ತಿಗಳನ್ನು ಕೂರಿಸಿಕೊಂಡು ಹೋಗುವ ಆರೋಪ ಕೇಳಿಬಂದಿದೆ. ಹಾಗೆ ಬರುವ ಖಾಸಗಿ ವ್ಯಕ್ತಿಗಳು ಇನ್ಸ್ಪೆಕ್ಟರ್ಗಳ ಖಾಸಗಿ ಸಿಬ್ಬಂದಿಯಾಗಿದ್ದು, ಅವರಿಗೆ ವಸೂಲಿ ಮಾಡಿಕೊಡಲೇ ನೇಮಿಸಿಕೊಂಡು ಇವರು ಸಿಬ್ಬಂದಿ ಎಂಬ ಆರೋಪ ಕೇಳಿಬಂದಿದೆ. ಇನ್ನು ಹೋಮ್ ಗಾರ್ಡ್ಗಳು RTO ಕಚೇರಿ ಮುಂದೆ ಕಾವಲು ಕಾಯುವುದು ಬಿಟ್ಟು ಇನ್ಸ್ಪೆಕ್ಟರ್ಗಳ ಜೊತೆ ರಸ್ತೆಗಿಳಿದು ವಾಹನ ತಡೆಯುವ ಅಧಿಕಾರ ಇದೆಯಾ ಎಂಬ ಪ್ರಶ್ನೆಗೂ ಚಿಕ್ಕಬಳ್ಳಾಪುರ RTO ಕಚೇರಿಯಲ್ಲಿ ಉತ್ತರಿಸುವವರೇ ಇಲ್ಲವಾಗಿದ್ದಾರೆ. ಒಟ್ಟಿನಲ್ಲಿ ಇಲ್ಲಿನ RTO ಕಚೇರಿಯಲ್ಲಿ ಹೇಳುವವರು ಕೇಳುವವರೇ ಇಲ್ಲವಾಗಿದ್ದು, ಇವರು ಮಾಡಿದ್ದೇ ಕೆಲಸ ಎಂಬಂತಾಗಿದೆ. ಇದರಿಂದಾಗಿ ನಡೆಯುವ ಅವಾಂತರಗಳಿಗೆ ನೇರವಾಗಿ RTO ಇನ್ಸ್ಪೆಕ್ಟರ್ಗಳೇ ಹೊಣೆ ಎಂದು ಪ್ರಜಾವಂತರು ಆರೋಪಿಸಿದ್ದಾರೆ. ಪ್ರವೀಣ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.